ಇಡುವಳಿ ಜಮೀನಿನಲ್ಲಿ ಸರ್ಕಾರಿ ಗೋಮಾಳ ಜಮೀನೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಜಮೀನು ಮಾಲೀಕನಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ನಡೆದಿದೆ ಎಂದು ಜಮೀನು ಮಾಲೀಕ ಸುಂದರ್ ರಾಜ್ ಆರೋಪಿಸಿದ್ದಾರೆ. ನಾವು ಕಷ್ಟಪಟ್ಟು ದುಡಿದಿರುವ ಹಣದಿಂದ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ನೆಲವಂಕಿ ಸರ್ವೆ ನಂಬರ್ 28/1, 28/2, 28/3 ಜಮೀನನ್ನು ಖರೀದಿ ಮಾಡಿದ್ದು, ಆ ಜಮೀನಿನಲ್ಲಿ ಕೆಲ ವ್ಯಕ್ತಿಗಳು ಸರಿಯಾದ ಮಾಹಿತಿ ಇಲ್ಲದೆ ಸರ್ಕಾರಿ ಗೋಮಾಳ ಜಮೀನೆಂದು ಕೆಲವು ದಿನಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಪೂಜೆ ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೆ ನಮಗೆ ಅಪಾರವಾದ ಗೌರವವಿದೆ. ಆದರೆ ಇಡುವಳಿ ಜಮೀನಿನಲ್ಲಿ ಈ ರೀತಿ ತಂದು ಇಟ್ಟು ಮಹಾನ್ ವ್ಯಕ್ತಿಗೆ ಅಗೌರವ ತರುವ ನಿಟ್ಟಿನಲ್ಲಿ ಕೆಲಸ ಮಾಡೋದು ಮಾತ್ರ ಬೇಸರದ ಸಂಗತಿ. ಕೂಡಲೇ ತಾಲೂಕು ದಂಡಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿಸಿಕೊಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಸರ್ವೆ ಮಾಡಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇಡುವಳಿ ಜಮೀನೆಂದು ಗುರುತಿಸಲಾಗಿದ್ದು, ನಮ್ಮ ಇಡುವಳಿ ಜಮೀನಿನಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿ ಸೂಕ್ತ ರೀತಿಯಲ್ಲಿ ಭದ್ರತೆ ಮಾಡಲು ತಾಲೂಕು ದಂಡಾಧಿಕಾರಿಗಳು ಆದೇಶಿಸಿದ್ದು, ಕಂದಾಯ ಇಲಾಖೆ ಸಿಬ್ಬಂದಿ, ನೆಲವಂಕಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನೆಲವಂಕಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತೆರವುಗೊಳಿಸಿ ಸೂಕ್ತ ರೀತಿಯಲ್ಲಿ ಭದ್ರಪಡಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಈ ರೀತಿ ಬಳಕೆ ಮಾಡಿಕೊಳ್ಳುವವರ ವಿರುದ್ಧ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದರು. ನನ್ನ ಹೆಸರು ಕೆ. ಸುಂದರರಾಜು. ನಾವು ಎಲ್ದೂರು ಶ್ರೀನಿವಾಸಪುರ ತಾಲೂಕು ನೆಲವಂಕಿ ಹೋಬಳಿ ಗ್ರಾಮದ ಸರ್ವೆ ನಂಬರ್ 28/2 ಮತ್ತು 28/3 ಸರ್ವೆ ನಾವು ಟ್ರೈ ಮಾಡಿ 1 ವರ್ಷ ಆಗುತ್ತದೆ. ವೈಯಕ್ತಿಕವಾಗಿ ನಮ್ಮ ಮೇಲೆ ದೇಶ ಸಾಧಿಸಲು ನನ್ನ ಸರಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆದುಕೊಂಡು ನಮಗೆ ನಾವು ಖರೀದಿ ಮಾಡಿದಂಥ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಅಂಬೇಡ್ಕರ್ನೆಲ್ಲ ಇಟ್ಟು ಇಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ. ಇದನ್ನು ಎತ್ಕೊಂಡೋಗಿ ನಾವು ಮಾನ್ಯ ಶ್ರೀನಿವಾಸಪುರ ತಹಸೀಲ್ದಾರ್ ಮನವಿ ಕೊಟ್ಟು ತಿರುಗಿಸ್ಬೇಕಾದ್ರೆ ಮನವಿ ಕೊಟ್ಟಿರ್ತೇವೆ. ತದನಂತರ ಅವರು RI ಸಾಹೇಬ್ಗೆ ಮತ್ತು DA ಸಾಹೇಬ್ಗೆ ಮತ್ತು ಗ್ರಾಮ ಪಂಚಾಯತಿ ನೋಡಲಾಧಿಕಾರಿಗಳ ಸ್ಥಳ ಪರಿಶೀಲನೆಗೆ ಹಾಕಿ ಪರಿಶೀಲನೆ ವರದಿ ತಗೊಂಡು ಮತ್ತು ತಾಲೂಕು ಸರ್ವೆ ಅಂತ ಕರೆಸಿ ಯಾವ ಜಾಗದಲ್ಲಿ ಇದು ಗೋಮಾಳ ಬರ್ತದೆ, ಖರಾಬ್ ಬರ್ತದೆ ಅಂತ ಹೇಳ್ಬಿಟ್ಟು ಇಳುವರಿ ಜಮೀನು ಅಂತ ಗುರುತಿಸಿ ಅಂತ ಹೇಳ್ಬಿಟ್ಟು ವರದಿ ಕೇಳ್ತಾರೆ. ವರದಿ ಕೇಳಿದ ಮೇಲೆ ಬಾರಿ 28/1, 28/2, 28/3 ಸರ್ವೆ ನಂಬರ್ ಬಂದು ಇಳುವರಿ ಜಮೀನಾಗಿರ್ತದೆ. ಇದರಲ್ಲಿ ಒಂದು 28/2, 28/2ರಲ್ಲಿ ಅಂಬೇಡ್ಕರ್ ಭಾವಚಿತ್ರ ಭಾವಚಿತ್ರವನ್ನು ಬರೆದು ನೆಟ್ಟಿರ್ತಾರೆ. ಪೂಜೆ ಮಾಡಿ ಅವಮಾನ ಈ ವೈಯಕ್ತಿಕವಾಗಿ ಅಂಬೇಡ್ಕರ್ ಮುಗಿಸೋಕ್ಕೆ ಮಾಡಿರ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟಾಗ ಅವರು ಬಂದು ಇದನ್ನು ತೆರವುಗೊಳಿಸಬೇಕು ಅಂತ ಆರ್ಡರ್ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮತ್ತು ತೆರವುಗೊಳಿಸಲು PDOಗೆ ಮತ್ತು RI ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಮತ್ತು ಎಲ್ಲರೂ ಬಂದು ಸಿಬ್ಬಂದಿ ಬಂದು ತೆರವು ಕಾರ್ಯವನ್ನು ಮುಗಿಸಿರ್ತಾರೆ. ಇದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಎಲ್ಲ ದೇಶಕ್ಕೆಲ್ಲ ಹೊಸ ಆದರ್ಶ ವ್ಯಕ್ತಿಯಾಗಿರ್ತಾರೆ. ವೈಯಕ್ತಿಕವಾಗಿ ಯಾರೋ ಬಳಸ್ಕೊಂಡು ಬೀದಿಯಲ್ಲಿ ಇದು ಮಾಡೋದು ಇದೆಲ್ಲ ಮಾಡಬಾರ್ದು. ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಬೇಕು ಹೊರತು ಬೇರೆಯವ್ರ ಜಾಗದಲ್ಲಿ ಇಟ್ಟು ಬೇರೆಯವ್ರನ್ನ ಜಾಗದಲ್ಲಿ ಅವ್ರನ್ನ ಬೀದಿಗೆ ತರೋದು ಇಂಥ ಕೆಲಸಗಳೆಲ್ಲ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಇದೆಲ್ಲ ಮಾಡೋದ್ರಿಂದ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗುತ್ತೆ. ಅವರು ಮಹಾಗಣ್ಯ ವ್ಯಕ್ತಿ. ಅಂಥ ಗಣ್ಯ ವ್ಯಕ್ತಿಯನ್ನು ನಾವು ಎಲ್ಲ ಜಾತಿ ಭೇದ ಮರೆತು ಅವರು ಮಾಡಿರುವಂಥ ಸಂವಿಧಾನಕ್ಕೆ ಮಾಡಿರುವಂಥ ಗೌರವವನ್ನು ನಾವು ಎಲ್ಲರೂ ಉಪಯೋಗಿಸಬೇಕು ಹೊರತು ಯಾವುದೇ ಕಾರಣಕ್ಕಿಂತ ಇಂತಹ ಅವಮಾನ ಮಾಡುವಂಥ ಕೆಲಸಗಳು ಮಾಡಬಾರ್ದು. ದಯವಿಟ್ಟು ಇದಕ್ಕೆ ಗೌರವ ಕೊಟ್ಟು ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಅವರು ಅನ್ಯಾಯ ಮಾಡೋದಾಗಲಿ, ಅವರಿಂದ ನಾವು ಯಾವುದೇ ಇದೆ ಅವ್ರಿಗೆ ಅನ್ಯಾಯ ಮಾಡೋದಾಗಲಿ ಅವ್ರ ಸುತ್ತ ಯಾವುದಕ್ಕೂ ಹೋಗಿಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಜಮೀನು ಇನ್ನೂ ಇಲ್ಲ. ಹಾಗಂತ ತಹಸೀಲ್ದಾರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಸ್ಕೆಚ್ ಎಲ್ಲ ಇಲ್ಲಿ ಬರ್ತದೆ ಏನಂತ ಅಂಬೇಡ್ಕರ್ ಇಟ್ಟಿದ್ದಾರೆ. ಮತ್ತು ಈ ಜಮೀನಲ್ಲಿ ಬರ್ತದೆ. ಇದರ ಗೋಮಾಳ ಯಾವುದೂ ಇಲ್ಲ. ಗೋಮಾಳ ಜಮೀನು ಬಂದು ಅವ್ರು ಹೇಳ್ತಾ ಇರೋದು ಜಮೀನು ಸರ್ವೆ ನಂಬರ್ 27 ಅದು ಬೇರೆ, ಸರ್ವೆ ನಂಬರ್ 28 ಇದು ನಾವು ಕ್ರೈ ಮಾಡಿ 1 ವರ್ಷ ಆಗಿದೆ. ಆವಾಗ ಇವ್ರು ಕಿರುಕುಳ ಕೊಡ್ತಾನೆ ಇದ್ದಾರೆ. ಅವರು ವೈಯಕ್ತಿಕವಾಗಿ ಕಿರುಕುಳ ಕೊಡ್ತಾರೆ ಅಷ್ಟೇ ಹೊರತು ವಿನಾಕಾರಣ ನಾವು ಅವ್ರಿಗೂ ನಮ್ಗೆ ಯಾವ ಉದ್ದೇಶ ಇಲ್ಲ, ಏನಿಲ್ಲ. ಅವ್ರದ್ದು ಯಾವ ಉದ್ದೇಶ ಇದೆಯೋ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಅದು ನಾವು ಏನೋ ಅವ್ರಿಗೂ ನಮಗೆ ಇದು ದ್ವೇಷ ಅನ್ನೋದು ಯಾವುದೂ ಇಲ್ಲ.